ಇದನ್ನ ಹೇಳಿ ನನ್ನ ಜೊತೆ ನಿನ್ನೂ ಯಾಕೆ ಕೊರಗಬೇಕು ಅಂತ ಹೇಳಲಿಲ್ಲ. ಇಷ್ಟು ವರ್ಷ ಎಲ್ರಿಗೂ ನನ್ನ ಕೈಲಾದಷ್ಟು ಸಂತೋಷನ ಹಂಚಿಕೊಂಡು ಬಂದಿದ್ದೀನಿ. ಕೊನೆಗಾಲದಲ್ಲಿ ದುಃಖನ ಯಾಕಪ್ಪ ಹಂಚ್ಲಿ? ಅಲ್ಲಮ್ಮ, ಈ ವಿಷಯನ ಯಾರಿಗೂ ಹೇಳ್ಕೊಡ್ದು. ಇಷ್ಟು ದಿವಸ ಹೇಗಿದ್ಯೋ ಈಗಲೂ ಹಾಗೆ ಇರಬೇಕು. ನನ್ನ ಮೇಲೆ ಆಣೆ. ಅಮ್ಮ 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 ಅಮ್ಮ, ದೇವ್ರೆ, ಹೇಗಾದ್ರೂ ಮಾಡಿ ನನ್ನ ತಾಯಿನ ಉಳಿಸ್ಕೊಡಪ್ಪ, ಉಳಿಸ್ಕೊಡಪ್ಪ. ಅವಳಿಲ್ದೆ ಬದುಕೋ ಶಕ್ತಿ ನನಗಿಲ್ಲ. ಮದುವೆ ಆಗಿ 8 ವರ್ಷ ಆದ್ಮೇಲೆ ನನ್ನ ಮಗ ಹುಟ್ಟಿದ್ದು. ನಮ್ಮ ಗುರುರಾಜನಿಗೂ ಮೊದಲನೇ ಮಗ ಹುಟ್ಟಿದ್ದು ತಡವಾಗಿನೇ. ಆದ್ರೆ ಮದುವೆ ಆಗಿ 1-2 ವರ್ಷದಲ್ಲೇ ತಂದೆ ಆಗಿದ್ದು ನಮ್ಮ ವೆಂಕಟನಾಥ. ನೀವೇನೇ ಹೇಳಿ, ನಿಮ್ಮಮ್ಮ ಬಹಳ ಅದೃಷ್ಟವಂತರು. ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರು, ಸೊಸೆಯಂದ್ರು ಎಲ್ಲರ ಸಂಭ್ರಮವನ್ನ ನೋಡಿದ ಸಂತೃಪ್ತ ಜೀವನ ಅವರದು. ಈ ಸಂಭ್ರಮ ನೋಡೋದಕ್ಕೆ ನಮ್ಮ ಮಾವನವ್ರು ಇಲ್ವಲ್ಲ ಅನ್ನೋದೊಂದೇ ಕೊರತೆ. ಅಕ್ಕ, ಅವರು ಭೌತಿಕವಾಗಿ ಇಲ್ಲದೆ ಇರ್ಬೋದು, ಆದರೆ ಮಾನಸಿಕವಾಗಿ ಅಮ್ಮನ ಜೊತೆನೇ ಇದ್ದಾರೆ. ಹಾಗಂತ ಅಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಈ ಕುಟುಂಬದಲ್ಲಿ ಒಂದೇ ಒಂದು ಕೊರತೆ ಅಂದರೆ ಮೂವರಿಗೂ ಒಂದೂ ಹೆಣ್ಮಗು ಆಗದೆ ಇರೋದು. ಹೌದು ಬಾವ, ಹೆಣ್ಮಕ್ಳು ಪಡೆಯೋದಕ್ಕೂ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಹೇಳಿ ಅಂದರೆ, ನಿಮ್ಗೆ ಏನು ಮಹಾ ವಯಸ್ಸಾಗಿರೋದು, ಮುಂದೆ ಆಗಬಹುದು ಬಿಡಿ. ಆಟ ಆಡಕ್ಕೆ ಬಿಡ್ತಿಲ್ಲ. ಅಯ್ಯೋ, ಅವನೇ ನೆತ್ಕೊಂಡು ನಾನೆಲ್ಲೋ ಹೋಗ್ಲಿ, ನೀವಿಬ್ರು ಅವನ್ನ ಸೇರಿಸ್ಕೊಂಡು ಆಟ ಆಡ್ರೋ. ಅತ್ತೆ, ಅವ್ನು ತುಂಬಾ ತೆರಲೆ, ಆಟ ಎಲ್ಲ ಕೆಡಿಸ್ತಾನೆ. ನೀನೇನ್ ಕಡಿಮೆನಾ? ಚಿಕ್ಕವನಿದ್ದಾಗ ನೀನು ತುಂಟಾನೆ. ನಿನ್ನನ್ನು ಆಟ ಆಡ್ಸೋಕೆ ನಾವ್ ಎಷ್ಟು ಪಾಡ್ಪಟ್ಟಿದೀವಿ ಗೊತ್ತಾ? ಮಕ್ಕಳು ಅಂದ್ರೆ ಹಾಗೇನೆ. ಹೋಗಿ ಆಡ್ಕೊಳ್ಳಿ. ಸರಿ ಸರಿ. ಆಮೇಲೆ ಅಕ್ಕ, ಸ್ವಾಮಿ, ಇಲ್ಲ ಇಲ್ಲ, ನನ್ನ ಮಗ ಸನ್ಯಾಸಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅವನು ಸನ್ಯಾಸಿ ಆದ್ರೆ ಸರಸ್ವತಿ ಗತಿ ಏನು? ಅವನಿಲ್ದೆ ಅವಳು ಅರಗಳಿಗೆಯೂ ಬದುಕೋದಿಲ್ಲ. ಅವಳಿಗೇನಾದ್ರೂ ಆದ್ರೆ ನನ್ನ ಮೊಮ್ಮಗು ಗತಿ ಏನು? ಅವನು ಅನಾಥವಾಗಿಬಿಡ್ತಾನೆ. ಹಾಗಾಗಬಾರ್ದು. ಅವನು ಸನ್ಯಾಸಿ ಆಗೋದನ್ನ ಶತಾಯ ತಡಿಬೇಕು. ಸರಸ್ವತಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಗೋಪಿ, ನಾನಷ್ಟು ವಿವರವಾಗಿ ಹೇಳಿದ ಮೇಲೂ ವ್ಯಾಮೋಹದಿಂದ ನೀನು ಬಿಡುಗಡೆನೇ ಪಡಿತಿಲ್ವಲ್ಲ ಗೋಪಿ? ಹೇಗೆ ಬಿಡುಗಡೆ ಪಡೀಲಿ? ಹೆತ್ತ ಕರಳಿನ ಸಂಕಟ ನಿಮಗೆ ಹೇಗೆ ಅರ್ಥ ಆಗತ್ತೆ? ಹುಚ್ಚಿ, ಕಾಲನ ಕರಿಯ ಮುಂದೆ ಈ ಯಾವ ಸಂಬಂಧಗಳಿಗೂ ಅರ್ಥವಿಲ್ಲ. ಅವನು ಹೋಗು ಅಂದಾಗ ಬಂದಿದ್ದೀಯಾ, ಬಾ ಅಂದಾಗ ಹಿಂದಿರುಗಿ ಬಿಡಬೇಕು. ಯಾಕೆ ಏನು ಅಂತ ಕೇಳೋ ಹಕ್ಕು ಯಾರಿಗೂ ಇರೋದಿಲ್ಲ. ನಿನಗಿರೋದು ಇನ್ನು 3 ದಿನಗಳು.
ಸಾವನ್ನ ನೀನು ಸ್ವೀಕರಿಸಲೇಬೇಕು. ಇರುವ ಅಲ್ಪ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡು. ನೀನು ಸಿದ್ಧಳಾಗು. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಈ ಸಂಬಂಧಗಳ ಜೊತೆ ನಿನ್ನ ವಾಸ್ತವ್ಯ ಇನ್ನು 3 ದಿನಗಳು. ನೀನು ಕೊರಗಿದ್ರೂ ಹೊರಡಬೇಕು, ಆನಂದವಾಗಿದ್ರೂ ಹೊರಡಲೇಬೇಕು. ಎಲ್ಲರೂ ನಾಮಕರಣದ ಸಂಭ್ರಮದಲ್ಲಿ ಖುಷಿಯಾಗಿರುವಾಗ ನೀನು ಹೀಗೆ ಕೊರಗ್ತಾ ಅವ್ರ ಸಂತೋಷವನ್ನು ಹಾಳು ಮಾಡೋದು ಸರಿನಾ? ನಿನ್ನ ಕೊರಗಿನ ಕಾರಣ ಏನು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಏನಾಗಬಹುದು ಅಂತ ಊಹೆ ಇದೆಯಾ? ಸಂಭ್ರಮದ ಮನೆ ಸಾವಿನ ಮನೆ ಆಗುತ್ತೆ. ನಗುವಿನ ಜಾಗದಲ್ಲಿ ಆಕ್ರಂದನ ತುಂಬಿಕೊಳ್ಳುತ್ತೆ. ಎಷ್ಟು ದಿವಸ ಯಾರ ಸಂತೋಷಕ್ಕೂ ಧಕ್ಕೆ ತರದ ನಿನಗೆ ಈಗ ಈ ಕೊನೆಯ 3 ದಿನಗಳು ಅಪಕೀರ್ತಿ ತರಬೇಕೆ? ಇಲ್ಲ ಸ್ವಾಮಿ, ನನ್ನಿಂದ ನನ್ನ ಮೊಮ್ಮಗು ನಾಮಕರಣ ಸಂಭ್ರಮ ಹಾಳಾಗಬಾರ್ದು. ಹಾಗಾದ್ರೆ ಬದುಕಿನ ಎಲ್ಲ ಸುಖ ದುಃಖಗಳನ್ನು ಅನುಭವಿಸಿ ತುಂಬು ಜೀವನವನ್ನು ನಡೆಸಿರುವ ನೀನು ಸಾವನ್ನು ಸಂತೋಷದಿಂದ ಸ್ವಾಗತಿಸು. ಎಲ್ಲರ ಜೊತೆ ನಕ್ಕು ನಲಿದು ಒಡನಾಡಿ ಮಿಂಚಿನಂತೆ ಮಾಯವಾಗಬೇಕು. ಬಂದರೆ ನಿನ್ನಂಥ ಸಾವು ಬರಬೇಕು ಅಂತ ಎಲ್ಲರೂ ಸಾವನ್ನು ಪ್ರೀತಿಸೋ ಹಾಗಾಗಬೇಕು. ಹೌದು ಸ್ವಾಮಿ, ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಸಾರ್ಥಕ ಜೀವನ ನಡೆಸಿದ ಮೇಲೆ ಕೈ ಕಾಲು ಗಟ್ಟಿ ಇರುವಾಗಲೇ ಸಾವು ಬಂದರೆ ಅದೇ ಪುಣ್ಯ. ಹಾಂ, ನನ್ನದೊಂದು ಮಾತಿದೆ, ನಡೆಸ್ಕೊಡ್ಬೇಕು ನೀವು. ನಿನ್ನ ಯಾವ ಮಾತನ್ನು ನಾನು ನಡೆಸ್ಕೊಡಲ್ಲ ಅಂತ ಹೇಳಿದ್ದೀನಿ. ಈಗಲೂ ನಡೆಸ್ಕೊಡ್ತೀರಿ ಅನ್ನೋ ನಂಬಿಕೆಯಿಂದನೇ ಕೇಳ್ತಾ ಇದ್ದೀನಿ. ಕೇಳು ಗೋಪಿ, ನನ್ನ ಸಾವು ಬರೋ ತನಕ ಜೊತೆಗಿದ್ದು ನಿಮ್ಮ ಜೊತೆನೇ ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಆಗಲಿ ಗೋಪಿ, ಆಗಲಿ. ನಿನ್ನ ಜೊತೆಗೆ ಇರ್ತೀನಿ. ತಪ್ಪದಾಗ ಎಚ್ಚರಿಸ್ತೀನಿ. ಸಮಯ ಬಂದಾಗ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ. ಇಷ್ಟು ಸಾಕು ಸ್ವಾಮಿ. ನಾನು ಧನ್ಯ.